ನಮಸ್ಕಾರ ಸ್ನೇಹಿತರೆ. ಓಂ ಟು ಕತೆ ಭಾಗ 4 ಹೇಳ್ತೀನಿ ಬನ್ನಿ. ಸುಮಾಳನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಎಂದು ರವಿ ಮೂಕನಾಗುತ್ತಾರೆ. ರವಿಯ ಸ್ನೇಹಿತ ಶಂಕರನ ಸಾವಿಗೆ ರವಿಯೇ ಕಾರಣ ಎಂದು ಶಂಕರನ ಅಣ್ಣ ದೊಡ್ಡ ಕ್ರೂರಿಯಾಗಿರುವ ಸಿಳ್ಳೆ ಕಿಡ್ನಾಪ್ ಮಾಡಿರಬಹುದು ಸುಮಾಳನ್ನ ಎಂದು ಯಾರೋ ಪಕ್ಕದ ಮನೆಯವರು ಹೇಳುತ್ತಾರೆ. ತಕ್ಷಣವೇ ಸಿಳ್ಳೆ ಇರುವ ಜಾಗಕ್ಕೆ ರವಿ ಹೋಗುತ್ತಾರೆ. ನೋಡು ಸಿಳ್ಳೆ, ಶಂಕರನ ನಾನು ಸಾಯಿಸಿಲ್ಲ, ಸುಮಾ ಎಲ್ಲಿದ್ದಾಳೆ ಹೇಳು ಎನ್ನುತ್ತಾರೆ ರವಿ. ನಾನು ನಿನ್ನ ಹೆಂಡ್ತಿನ ಯಾಕೆ ಕಿಡ್ನಾಪ್ ಮಾಡಲಿ? ಅವನ ಕರ್ಮ ಸಕ್ತ, ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ನಾನು ಸುಮನ ಕಿಡ್ನಾಪ್ ಮಾಡಲಿಲ್ಲ ಎಂದು ಸಿಳ್ಳೆ ಜೋರಾಗಿ ಹೇಳುತ್ತಾರೆ. ರವಿಗೆ ಏನು ಮಾಡಬೇಕು ಎಂದು ಗೊತ್ತಾಗೋದಿಲ್ಲ. ಸಿಳ್ಳೆಯಿಂದ ಫೋನ್ ತೆಗೆದುಕೊಂಡು ತನಗೆ ಗೊತ್ತಿರುವ ಎಲ್ಲರಿಗೂ ಸುಮಾ ಬಗ್ಗೆ ವಿಚಾರಿಸುತ್ತಾನೆ. ಎಲ್ಲರೂ ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ. ನಂತರ ಅರುಣ್ಗೆ ಫೋನ್ ಮಾಡುತ್ತಾನೆ. ಅರುಣ್, ಸುಮಾ ಮನೇಲಿ ಇಲ್ಲ, ಯಾರೋ ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ, ಆದರೆ ಯಾರು ಅಂತ ಗೊತ್ತಿಲ್ಲ ಎನ್ನುತ್ತಾರೆ ರವಿ. ಅಣ್ಣ, ನೀ ತಲೆ ಕೆಡಿಸ್ಕೊಳ್ಬೇಡ, ನಾನು ವಿಚಾರಿಸ್ತೀನಿ ಎಂದು ಅರುಣ್ ಹೇಳುತ್ತಾರೆ. ರವಿ ವಾಪಸ್ ಮನೆಗೆ ಬರುತ್ತಾರೆ. ಇಷ್ಟು ದಿನ ಸುಮಾಳನ್ನು ಯಾರೂ ಕೂಡ ಕಿಡ್ನಾಪ್ ಮಾಡುವ ಯೋಚನೆ ಮಾಡಿರಲಿಲ್ಲ. ಆದರೆ ಯಾರೂ ಕೂಡ ನಾನಲ್ಲ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಸುಮಾ ಎಲ್ಲಿ ಎಂದು ಚಿಂತೆ ಮಾಡುತ್ತಾರೆ ರವಿ. ಗೊತ್ತಿರುವ ಎಲ್ಲ ಪ್ಲೇಸ್ಗಳಿಗೆ ಹೋಗಿ ನೋಡುತ್ತಾರೆ. ಅಷ್ಟರಲ್ಲೇ 1 ವಾರ ಕಳೆದು ಹೋಗಿರುತ್ತದೆ ಸುಮಾಳನ್ನು ಹುಡುಕುವ ಭರದಲ್ಲಿ. ಒಂದು ದೇವಸ್ಥಾನದ ಬಳಿ ರವಿ ಕುಳಿತು ಚಿಂತೆ ಮಾಡುತ್ತಿರುತ್ತಾರೆ. ಒಬ್ಬ ವ್ಯಕ್ತಿ ಬಂದು ರವಿಯನ್ನು ನೋಡಿ, ಹೇಗಿದ್ದೀಯೋ, ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ನಿಮ್ಮಮ್ಮ ನಿನ್ನನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ, ನಿನ್ನ ಎತ್ತ ಜೀವಕ್ಕೆ ಇನ್ನಾದರೂ ನೆಮ್ಮದಿ ಕೊಡೋ ಎಂದು ಹೇಳಿದಾಗ ರವಿ ಆಶ್ಚರ್ಯದಿಂದ ನೋಡುತ್ತಾರೆ. ಅಪ್ಪ, ನೀವು ನನ್ನ ಮೇಲೆ ಇದ್ದ ಕೋಪ ಹೋಯ್ತಾ ಅಪ್ಪ ಎಂದು ರವಿ ತನ್ನ ತಂದೆಯನ್ನು ತಬ್ಬಿ ಅಳುತ್ತಾರೆ. ಬಾ ಮನೆಗೆ ಎಂದು ಮಗನನ್ನು ಕರೆದುಕೊಂಡು ರಾಮರಾಯರು ಮನೆಗೆ ಹೋಗುತ್ತಾರೆ. ಅಮ್ಮ ತಂಗಿ ಎಲ್ಲರನ್ನು ನೋಡಿ ದುಃಖಿತನಾಗುತ್ತಾರೆ ರವಿ. ಅಮ್ಮ ಅನಸೂಯ ಕೂಡ ಮಗನನ್ನು ನೋಡಿ ಅಳುತ್ತಾ, ಎಷ್ಟು ಬಡವ ಆಗಿದ್ದೀಯೋ, ಎಲ್ಲಿದ್ದಪ್ಪ, ಹೇಗಿದ್ದೀಯೋ ಎಂದು ಕೇಳುತ್ತಾಳೆ. ಅದಿರಲಿ, ಮಗ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದಾನೆ, ಊಟ ಕೊಡು ಎಂದು ರಾಮರಾಯರು ಹೇಳುತ್ತಾರೆ. ರವಿ ಊಟ ಮಾಡದೆ ಇರುವುದನ್ನು ನೋಡಿ, ತಾಯಿ, ಯಾಕಪ್ಪ ಇನ್ನೂ ನಮ್ಮ ಮೇಲೆ ಕೋಪನಾ? ಊಟ ಮಾಡು ರವಿ ಎನ್ನುತ್ತಾಳೆ. ಅನಸೂಯ, ಇಲ್ಲಮ್ಮ, ನಿಮ್ಮ ಮೇಲೆ ಏಕೆ ಕೋಪ ಮಾಡಿಕೊಳ್ಳಿ, ನಾನು ನಿನ್ನ ಸೊಸೆಯನ್ನು ಹುಡುಕುತ್ತಾ ಬಂದೆ ಎನ್ನುತ್ತಾರೆ ರವಿ. ಏನೋ ಅಂದೆ, ನೀನು ಮದುವೆ ಆಗಿದೀಯಾ? ಯಾರೋ ಆ ಹುಡುಗಿ, ಎಲ್ಲೋ ಅವಳು ಎನ್ನುತ್ತಾಳೆ ಅನಸೂಯ. ಅಮ್ಮ, ಅವಳ ಹೆಸರು ಸುಮಾ ಅಂತ. ನಾನು ನಿಮ್ಮನ್ನು ಬಿಟ್ಟು ಹೋದಾಗ, ನಾನೊಬ್ಬ ಅನಾಥನಾಗಿ ಅಲೆಯುತ್ತಿದ್ದಾಗ ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನನ್ನು ಮೆಚ್ಚಿ ಮದುವೆಯಾದಳು. ಈಗ ಅವಳು ಕಾಣ್ತಾ ಇಲ್ಲ ಅಮ್ಮ ಎಂದು ಹೇಳುತ್ತಾರೆ ರವಿ. ತಂಗಿ ಏನೋ ಹೇಳಲು ಬಂದಾಗ ತಂದೆ ಅವಳಿಗೆ ಬೈಯುತ್ತಾರೆ. ಅದನ್ನು ನೋಡಿದ ರವಿ ಕೇಳುತ್ತಾರೆ, ಯಾಕಪ್ಪ, ಏನಾಯಿತು? ಸುಮಾ ಬಗ್ಗೆ ನಿಮಗೆ ಗೊತ್ತಾ? ಹೇಳಿ ಅಪ್ಪ ಎನ್ನುತ್ತಾರೆ. ಇಲ್ಲಪ್ಪ, ನಿನ್ನ ಹೆಂಡತಿ ಬಗ್ಗೆ ನಮಗೆ ಗೊತ್ತಿರುತ್ತೆ, ನೀನೇ ಹೇಳು. ದೊಡ್ಡವರ ಮಾತಿಗೆ ತಲೆ ಹಾಕಬಾರದು ಎಂದು ನಿನ್ನ ತಂಗಿನ ತಡೆದೆ ಅಷ್ಟೇ, ಬೇರೇನೂ ಇಲ್ಲ ರವಿ ಎಂದು ರಾಮರಾಯರು ಹೇಳುತ್ತಾರೆ. ಇಲ್ಲ ಅಣ್ಣ, ಅಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಎಂದು ತಂಗಿ ಲಕ್ಷ್ಮಿ ಹೇಳುತ್ತಾಳೆ. ಏನಿದೆಲ್ಲ ಅಪ್ಪ, ಹೇಳಿ, ಸುಮಾ ಬಗ್ಗೆ ನಿಮಗೆ ಗೊತ್ತಾ ಎನ್ನುತ್ತಾರೆ ರವಿ. ಇಲ್ಲಪ್ಪ, ನಿನ್ನ ಹೆಂಡ್ತಿನ ನಾವು ನೋಡಿಲ್ಲ, ಈ ರೀತಿ ಹೇಳು ಎಂದು ಹೇಳಿದರು ಅಷ್ಟೇ ಕಣೋ ರವಿ ಎಂದು ರಾಮರಾಯರು ಹೇಳುತ್ತಾರೆ. ಯಾರಪ್ಪ, ಯಾರು ಹೇಳಿದ್ರು? ಹೇಳಿ ಹೇಳಿ ಎಂದು ರವಿ ಕೇಳುತ್ತಾರೆ. ಸುಮಾನ ಯಾರು ಕಿಡ್ನಾಪ್ ಮಾಡಿದ್ರು, ಅಥವಾ ಸುಮಾ ಎಲ್ಲೋದ್ಲು ಎಂದು ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.